ಸಂಚಿಕೆ ಪಂಚವಿಂಶತಿ ಅಂತ ಉಡುಪಿಯ ಗೀತಾ ಮಂದಿರದ ಶ್ರೀ ಪುತ್ತಿಗೆ ನೃಸಿಂಹ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮ ಆಗಲಿಕ್ಕಿದೆ. ಆಗಸ್ಟ್ 23ನೇ ತಾರೀಕಿಗೆ ಈ ಕಾರ್ಯಕ್ರಮ 6:30ಗೆ ಪ್ರಾರಂಭಗೊಂಡು 24ನೇ ತಾರೀಕು ಆಗಸ್ಟ್ 24ನೇ ತಾರೀಕಿಗೆ 7:30 ತನಕ ಈ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ವರದಿಯನ್ನು ನೀವು ಪಡ್ಕೊಂಡು ಹಾಗೂ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಒಕ್ಕೂಟ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮಲ್ಲಿ ತುಂಬ ಒಕ್ಕೂಟ ಇದೆ. ಕಲಾವಿದರ ಒಕ್ಕೂಟ, ನಿರ್ದೇಶಕರ ಒಕ್ಕೂಟ ಯಾವುದು, ನಿರ್ಮಾಪಕರ ಒಕ್ಕೂಟ ಯಾವುದು ಸಕ್ರಿಯವಾಗಿಲ್ಲ. ಅದೇ ಸಂಗೀತ ನಿರ್ದೇಶಕರ ಒಕ್ಕೂಟದಲ್ಲಿ ಒಗ್ಗಟ್ಟಿದೆ. ಆದ ಕಾರಣ ಅದು ಇಷ್ಟು ವರ್ಷದಿಂದ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದಿದೆ. ಗುರುರಾಜ್ ಅಂಬಿಯವರು ಸ್ಟುಡಿಯೋ ಇಂಜಿನಿಯರ್. ನನ್ನ ಕಲಾ ಜೀವನದ ಎಲ್ಲ ಕಾರ್ಯಕ್ರಮದ ಹಾಡುಗಳ ಧ್ವನಿ ಮುದ್ರಣ ಆಗಲಿ, ನಾಟಕದ ಧ್ವನಿ ಮುದ್ರಣಗಳೆಲ್ಲ ಮಾಡಿದವರು. ಸಂಗೀತ ಬಾಲಚಂದ್ರ ಸುಮಾರು 25 ವರ್ಷದಿಂದ ನಮ್ಮ ಒರಿಯರ್ ದಿರಾಸಲಲ್ಲಿ ಎನ್ನ ಪಾಲುಗಂದೆ ಆ ಹಾಡನ್ನು ಹಾಡಿ ಪ್ರಶಸ್ತಿಯನ್ನು ಪಡೆದವರು. ಏಕೆ ವಿಜಯವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, 35 ವರ್ಷದಿಂದ ನನ್ನ ಒಟ್ಟಿಗೆ ಪಯಣದಲ್ಲಿದ್ದವರು. ಬಟ್ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಪಂಚವಿಂಶತಿ ಅಂತ ಹೇಳಿ. ಉಡುಪಿಯಲ್ಲಿ ದಾಸರ ಪದಗಳ ಆಸಕ್ತರು ತುಂಬ ಮಂದಿ ಇದ್ದಾರೆ. ಆದ ಕಾರಣ ಉಡುಪಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಭೀಮಾ ಜ್ಯುವೆಲರ್ಸ್ ಇದರ ಪ್ರಾಯೋಜಕತ್ವವನ್ನು ಮಾಡ್ತಾ ಇದೆ. ನೀವು ಉಡುಪಿಗೆ ಬರೋದಿಲ್ಲ ಗೊತ್ತುಂಟು, ಆದರೆ ಉಡುಪಿಗೆ ಜನ ಬರುವ ಹಾಗೆ ಮಾಡಬೇಕು. ನೀವು ಉಡುಪಿಯ ಪತ್ರಕರ್ತರಿಗೆ ಬರುವ ಹಾಗೆ ತಿಳಿ ಹೇಳಬೇಕು. ಯಾಕೆಂದರೆ ಇಂಥ ಕಾರ್ಯಕ್ರಮಗಳು ಆಗಲೇಬೇಕು. ನಾವು ಕೇವಲ ಹಾಸ್ಯ ನಾಟಕಗಳು, ಹಾಸ್ಯ ಸಿನಿಮಾಗಳ ಹಿಂದೆ ಇದ್ದೇವೆ. ಈ ಥರದೊಂದು ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕು ಹೇಳುವಂಥ ಉದ್ದೇಶದಿಂದ ನಾನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿಯ ಹೆಚ್ಚು ಪ್ರೇಕ್ಷಕರು ಬರುವ ನಿಟ್ಟಿನಲ್ಲಿ ನೀವು ನಮಗೆ ಪ್ರಚಾರವನ್ನು ಕೊಟ್ಟು ಪ್ರೇಕ್ಷಕರನ್ನು ತರಿಸಬೇಕು. ಅಂದರೆ ಉಡುಪಿಗೆ ಖಾಲಿ ಪ್ರಚಾರ ಇದ್ದರೆ ಸಾಕು, ಆಸಕ್ತರು ತುಂಬ ಜನ ಇದ್ದಾರೆ, ಬರ್ತಾರೆ ಅವರು ಖಂಡಿತ. ಯಾಕೆ ಹೇಳಿದರೆ ಪ್ರಜ್ಞಾವಂತ ಪ್ರೇಕ್ಷಕರು ಉಡುಪಿಯಲ್ಲಿದ್ದಾರೆ ತುಂಬ ಜನ. ಈ ಥರ ಒಂದು ಕ್ಲಾಸಿಕ್ ಪ್ರೋಗ್ರಾಮಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸಂಗೀತ ಬಾಲಚಂದ್ರ ಅವರಿಗೆ ಅಲ್ಲಿ ತುಂಬ ಅಭಿಮಾನಿಗಳು ಇದ್ದಾರೆ. ಆದ ಕಾರಣ ನಿಮ್ಮ ಸಪೋರ್ಟ್ ಸಿಕ್ಕಿದರೆ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಬೋದು. ನೀವೆಲ್ಲರೂ ಇದಕ್ಕೆ ಸಹಕಾರ ನೀಡಿ ಪ್ರಚಾರದ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಕೆ, ಸುಮಾರು 250 ದಾಸರ ಪದಗಳಿಗೆ ನೂತನವಾದಂತಹ ರಾಗ ಸಂಯೋಜನೆ ಮಾಡಲ್ಪಟ್ಟಿದೆ ಈ ಕಾರ್ಯಕ್ರಮಕ್ಕೋಸ್ಕರವೇ ಅಂತ. ಇದನ್ನು ರಾಗ ಸಂಯೋಜಿಸಿದವರು ಶ್ರೀಯುತ ಗುರುರಾಜ್ ಇವರು. ಅದು ಒಂದು ಮುಖ್ಯ ವಿಷಯ. ಯಾಕೆಂತ ಹೇಳಿದರೆ ಎಲ್ಲ ನೂತನ ರಾಗ ಅದಕ್ಕೆ ಅಳವಡಿಸಲಾಗಿದೆ, ಹೊಸ ಹಾಡುಗಳು ಹಾಗೂ ಹೊಸ ರಾಗದಲ್ಲಿ. ಅಂದರೆ ಇಷ್ಟು ತನಕ ಈ ಹಾಡು ಯಾರಿಂದಲೂ ಯಾರು ಕೂಡ ಹಾಡಲಿಲ್ಲ ಅಂತಹ ಹೊಸ ಹಾಡುಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ಹೇಳಲೇಬೇಕಾದಂಥ ವಿಷಯ ಆದ ಕಾರಣ. ಹಾಗೂ ನನಗೆ ತುಂಬ ಜನರ ಸಹಕಾರ, ಟೆಕ್ನಿಕಲ್ ವಿಷಯ ಆಗಿರಬಹುದು, ಅದರಲ್ಲಿ ಕೂಡ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಕಲಾವಿದರ 2 ಟೀಮನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದು ನಿರಂತರ 25 ಗಂಟೆಗಳ ಕಾಲ ನಡೀತದೆ. 3 ಗಂಟೆಗಳಿಗೆ ಕಲಾವಿದರ ಟೀಮ್ ಶಿಫ್ಟ್ ಆಗಿ ಚೇಂಜ್ ಆಗ್ತಾ ಇರ್ತದೆ. ಆ ಕಲಾವಿದರು ಕೂಡ ತುಂಬ ರೀತಿಯಲ್ಲಿ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಗುರುರಾಜ್ ಹಾಗೂ ರಸಾಕ್ ಕರಿವೆಲ್ಲೂರು, ತಬಲಾ ವಾದನದಲ್ಲಿ ಶ್ರೀಯುತ ವೀಕ್ಷಿತ್ ಕೊಡಂಚ ಹಾಗೂ ದೀಪಕ್ ರಾಜ್ ಉಳ್ಳಾಳ್, ಫ್ಲೂಟ್ ವಾದಕರಾಗಿ ಸಂತೋಷ್ ವಿಟ್ಲ ಹಾಗೂ ರಿದಮ್ ಪ್ಯಾಡ್ ವಾದಕರಾಗಿ ಶ್ರೀ ಪ್ರಭಾಕರ್ ಅಮನ್ಗೋಡ್ ಹಾಗೂ ವಾಮನ್ ಕುಮಾರ್. ಇವರೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ವಿಷಯವನ್ನು ತಿಳಿಸ್ಬೇಕಿತ್ತು. ಅಣ್ಣ ಎಂತ ಇದರಲ್ಲಿ ದಾಸರದ ಎಲ್ಲ ದಾಸರುಗಳಂತ ಹೊಡಿದ್ದೇವೆ ನಾವು. ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಮಹಿಪತಿದಾಸರು, ಮತ್ತು ಇವ್ರದ್ದು ಅಂದರೆ ಕೆಲವು 1-2 ಹಾಡು ಕೂಡ ನಾವು ಹಳೆಯ ದಾಸರದು. ಯಾಕಂದರೆ ದಾಸ ಸಾಹಿತ್ಯಕ್ಕೆ 500ರಿಂದ 550 ವರ್ಷ ಇತಿಹಾಸ ಇದೆ ಕನ್ನಡ ದಾಸ ಸಾಹಿತ್ಯಕ್ಕೆ. ಆ ಎಲ್ಲ ಹಿಂದಿನ ಹಾಡುಗಳನ್ನು ಹೆಚ್ಚಾಗಿ ಯಾರು ಈ ಬಳಕೆ ಮಾಡದ ಹಾಡುಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಕನ್ನಡ ಮಾತ್ರ, ಕನ್ನಡ ದಾಸರದು ಮಾತ್ರ, ಕನ್ನಡ ಸಾಹಿತ್ಯ 25 ಗಂಟೆ ಲೈವ್ ಮ್ಯೂಸಿಕ್, 25 ಗಂಟೆ ಲೈವ್ ಮ್ಯೂಸಿಕ್. ಅದು 3 ಶಿಫ್ಟ್ ಮಾಡ್ತೇವೆ ನಾವು ಆರ್ಟಿಸ್ಟ್ಗಳನ್ನು. ಎಲ್ಲರಿಗೆ
ಇವರು 25 ಗಂಟೆ ಹಾಡಲೇಬೇಕು, ಕಲಾವಿದರಿಗೆ ಅಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಶಿಫ್ಟು. ನಾವು ಸತ್ಯ ಹೇಳಬೇಕಿದ್ರೆ ಭಾರತದಲ್ಲಿ ಪ್ರಥಮ ಬಾರಿಗೆ ದಾಸ ಸಾಹಿತ್ಯವನ್ನು ತಗೊಂಡು ಮಾಡುವಂಥ ಸಾಧನೆ ಇದು. ಕರ್ನಾಟಕದಲ್ಲಂತೂ ಶುವರ್ ನಾವು ಯಾರೂ ಮಾಡಲಿಲ್ಲ. 25 ಗಂಟೆ, ಅದು ಸಹ ಒಂದು ಫೀಮೇಲ್ ಸ್ತ್ರೀ ಇವತ್ತಿನವರೆಗೆ ಮಾಡಲಿಲ್ಲ. ಇದು ಪ್ರಥಮ ಒಂದು ಪ್ರಯತ್ನ. ಸೊ ಸ್ತ್ರೀಯಿಂದ ಆಗುವಂಥ ಒಂದು ಪ್ರಯತ್ನಕ್ಕೆ ಇದಕ್ಕೆ ತುಂಬ ಸಪೋರ್ಟ್ ಬೇಕು. ಯಾಕಂದರೆ ಒಂದು ಹೆಣ್ಣು 25 ಗಂಟೆ ದಾಸ ಸಾಹಿತ್ಯವನ್ನು ಹಾಡಲಿಲ್ಲ ಇವತ್ತಿನವರೆಗೆ. ಪೂರ್ವ ತಯಾರಿ ದಿವಸಕ್ಕೆ 6 ಗಂಟೆ ಅವರು 3 ತಿಂಗಳಿಂದ ಹಾಡ್ತಾ ಇದ್ದಾರೆ ಮನೆಯಲ್ಲಿ ಪ್ರಾಕ್ಟೀಸ್. 6 ಅವರ್ಸ್ ನಾನ್ ಸ್ಟಾಪ್ ಹಾಡ್ತಾ ಇದ್ದಾರೆ. ಅಂದರೆ ಪ್ರತಿ 3 ಗಂಟೆಗೆ ಒಂದು 10 ನಿಮಿಷ ಬ್ರೇಕ್ ನಾರ್ಮಲಿ ನಾವು ತಗೊಳ್ತೇವೆ. ಅದು ಗೋಲ್ಡನ್ ಬುಕ್ನವರು ಹೇಳಿದ್ದಾರೆ. ಸೊ ಆ ಬ್ರೇಕ್ಗಳನ್ನು ತಗೊಳ್ಬೇಕಾಗ್ತದೆ, ನೀರು ಕುಡಿಲಿಕ್ಕೆ, ಲೈಟ್ ಫುಡ್ ತಗೊಳ್ಳಿಕ್ಕೆ. ಟೋಟಲ್ ನಾವು 8 ಜನ ಕಲಾವಿದರಿದ್ದೇವೆ, 7-8 ಜನ, 2 ಬ್ಯಾಚ್. 2 ಅಂದರೆ ಹೇಳಲಿಕ್ಕಾಗೋದಿಲ್ಲ. ಕೆಲವು ಆರ್ಟಿಸ್ಟ್ 6 ಗಂಟೆ ಸಹ ನೋಡಿಸೋರಿದ್ದಾರೆ, ಕೆಲವರು ನಾನು 1 ಗಂಟೆಯಿಂದ ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅವರವರ ಕೆಪಾಸಿಟಿ. ಪಂಚ, ನಾನು ಗುರುರಾಜ್ ಮಂಗಳೂರು, ಸಂಗೀತ ಬಾಲಚಂದ್ರ, ವಿಜಯಣ್ಣನ ಹೆಸರು ಎಲ್ಲರಿಗೂ ಗೊತ್ತುಂಟು, ವಿಜಯ್ ಕುಮಾರ್ ಕೊಡಿಯಲ್ ಬೈಲ್, ಏಕೆ ವಿಜಯ್ ಕೋಕಿಲ. ನಾನು ಸಣ್ಣದಿರುವಾಗಲೇ ಒಂದು ನನ್ನ ಬುದ್ಧಿ ಬರುವ ವರ್ಷದಿಂದ ಸಂಗೀತ ಕ್ಷೇತ್ರದಲ್ಲಿ ತುಳುನಾಡಲ್ಲಿ ಕೇಳಿದಂತಹ ಪ್ರಪ್ರಥಮ ಹೆಸರು ಏಕೆ ವಿಜಯ್ ಕೋಕಿಲ. ವಿಶೇಷ ಏನಂದರೆ ಅವರನ್ನು ನಾನು ಕರೆದದೆ ಯಾಕಂದರೆ ಸಂಗೀತ ಬಾಲಚಂದ್ರ ಅವರು 2 ರೆಡ್ FM ಅವಾರ್ಡ್ ತುಳು ಸಿನಿಮಾದಲ್ಲಿ ತಗೊಂಡದ್ದು ಕೂಡ ಏಕೆ ವಿಜಯ್ ಅವರ ಸಂಗೀತದಲ್ಲಿ. ನೀವೆಲ್ಲರೂ ಕೇಳಿರ್ಬೋದು ಹಾಡು, ಎನ್ನ ಬಾಲೆಗೆಂದು ಆಯೆ ನೀನನ್ನು ಸೃಷ್ಟಿ ಮಲ್ತೇನ, ಬರೆದದ್ದು ವಿಜಯಣ್ಣನ ಸಿನಿಮಾ. ಮತ್ತು ಎಲ್ಲರೂ ಫೇಮಸ್ ಆಗಿ ಕೇಳಿರ್ತೀರಿ ಉರುವ ಮಾರಿಗುಡಿಯ ಹಾಡು ಬೊಳ್ಳಿ ಬಲ್ಪು ಮೂಡುಂಡಿ ಕೇಳಿರ್ಬೋದು ಎಲ್ಲರೂ. ಅದನ್ನು ಹಾಡಿದ ಕೂಡ ಸಂಗೀತ ಬಾಲಚಂದ್ರ.